ಶಾಲಾ ಕಾಲೇಜುಗಳಲ್ಲಿ ಏನು ಈ ಹಾವಳಿ ಇದೆ ಇದನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಭೇಟಿ ಕೊಡಬೇಕು ಅಂತ ಮಾಡಿದ್ದೇನೆ. ಅವರು ಹೋಗಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದರಿಂದ ಆಗ್ತಕ್ಕಂಥ ಅನಾಹುತ ಏನು ಅಂತೇಳಿ ಅದನ್ನು ಅವ್ರಿಗೆ ತಿಳಿಸ್ಬೇಕು. ಎರಡನೇದು, ಅವರು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಗಮನಿಸಿ ಅದನ್ನು ಹಿಡಿಬೇಕು ಅಂಥೇಳಿ. ಮೊನ್ನೆ ಒಂದೇ ದಿವಸ ವಿಶ್ವಣ್ಣ 1,000 ಶಾಲೆಗಳಿಗೆ ನಮ್ಮ ಇಡೀ ಬೆಂಗಳೂರು ಸಿಟಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಒಂದೇ ದಿವಸ. ಇದನ್ನು ನಿರಂತರವಾಗಿ ಮಾಡ್ತೀವಿ. ಒಂದಿನ ಮಾಡಿ ಬಿಟ್ಬಿಟ್ರೆ ಅದು ನಿಲ್ಲೋದಿಲ್ಲ. ನಿರಂತರವಾಗಿ ಅದನ್ನು ಮಾಡ್ತೇವೆ. ಮತ್ತು ಎಲ್ಲಿ ಈ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅವ್ರು ಬಂದು ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತೊಗೊಂಡು ಬರ್ತಾರೋ, ಹೇಗೆ ತೊಗೊಂಡು ಬರ್ತಾರೋ ಗೊತ್ತಿಲ್ಲ. ಆದರೆ ಅದೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ. ಯಾಕೆಂದರೆ ಕೇಸ್ ಹಾಕಿದ ಮೇಲೆ ಅವ್ರನ್ನ ಕಳಿಸೋಂಗಿಲ್ಲ. ಆದರೆ ಈಗ ನಾವು ಏನು ಮಾಡಿದ್ದೀವಿ, ಕಳೆದ 2 ವರ್ಷದಲ್ಲಿ ಸುಮಾರು 300 ಜನ ಡಿಪೋರ್ಟ್ ಮಾಡಿದ್ದೀವಿ. ನಾವು ಭಾಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆಯವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆಯೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಭಾಳ ಕಠಿಣವಾದಂಥ ಕ್ರಮವನ್ನು ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಇದನ್ನು ನಿರಂತರವಾಗಿ ನಾವು ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೂ ನಾನು ಭಾಳ ಕಠಿಣವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರಿ ಒಂದು ವೇಳೆ ಇನ್ವಾಲ್ವ್ ಆಗಿದ್ದರೆ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಲ್ಲ, ಸಸ್ಪೆಂಡ್ ಮಾಡೋದು ಮತ್ತು ಅದು ಮಾಡೋದಲ್ಲ, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಕೆಲಸದಿಂದನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ.